ಏಳನೇ ತರಗತಿ ಕನ್ನಡ ಪಾಠವಾದ ಶೀನಾ ಶೆಟ್ಟರು ನಮ್ಮ ಟೀಚರು ಅನ್ನೋ ಒಂದು ಪಾಠ ಇದೆ. ಆ ಪಾಠವನ್ನು ಮಾಡಿದ್ಮೇಲೆ ನಮ್ಮ ಮಕ್ಕಳೆಲ್ಲ ನಾವು ಮೇಡಮ್ ನಾಟಿ ಮಾಡ್ತೀವಿ ಅನ್ನೋ ಖುಷಿನಲ್ಲಿ ಏನು ಮಾಡಿದ್ದಾರೆ, ನಮ್ಮ ಶಾಲಾ ಆವರಣದಲ್ಲೇ ಒಂದು ಕೆಸರು ಗದ್ದೆಯನ್ನು ಮಾಡಿಕೊಂಡು ನಾಟಿ ಮಾಡೋದಕ್ಕೆ ಪೈರನ್ನು ಸಹ ತಗೊಬಂದ್ಬಿಟ್ಟಿದ್ದಾರೆ. ಪೈರನ್ನು ತಂದು ಅವ್ರು ನಾಟಿ ಮಾಡ್ತಿದ್ದಾರೆ. ನೋಡಿ, ಆ ನಾಟಿ ಮಾಡ್ತಿರೋ ಸ್ಟೈಲ್ ನೋಡಿ, ಅವ್ರದ್ದು ಖುಷಿ, ಏನೋ ಒಂದು ಕಳೆ ಅವ್ರ ಮುಖದಲ್ಲಿ. ನಾವು ಏನೇ ಮಾಡಿದ್ರೂ ಪ್ರಾಯೋಗಿಕವಾಗಿ ಮಾಡಿದ್ರೆ ಅದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದಕ್ಕೆ ನೋಡಿ, ಇದೇ ನಮ್ಮ ಮಕ್ಕಳು ಮಾಡ್ತಿರುವಂಥ ಕೆಲಸನೇ ನೋಡಿ. ಅಲ್ಲಿ ಎಷ್ಟು ಚೆನ್ನಾಗಿ ಅವರು ನೀರು ಕೊಟ್ಕೊಂಡು ಆ ನಾಟಿ ನೆಡೋದಕ್ಕೆ ಎಷ್ಟು ಶ್ರಮ ಪಡ್ತಿದ್ದಾರೆ ಅವರು ಎಲ್ಲರೂ ಅಂತ. ಆದರೆ ಅವ್ರು ಹೇಳ್ತಾರೆ, ಈ ಗದ್ದೆಯಲ್ಲಿ 4 ಮೂಟೆ ಬೆಳಿತೀವಿ ಮಿಸ್ ಅಂತ. 4 ಮೂಟೆ ಬೆಳೆಯುತ್ತಾ ಅಲ್ಲಿ 4 kg ಬೆಳೆಯೋದು ಕಷ್ಟ ಅವರು. ಈಗ ಅವ್ರು ನೆಡ್ತಿರೋ ಸ್ಟೈಲ್ ನೋಡಿದ್ರೆ ಪೈರು ಕೂರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಪ್ರಾಯೋಗಿಕವಾದ ಕಲಿಕೆ ಯಾವಾಗಲೂ ಹೆಚ್ಚು ಎಫೆಕ್ಟಿವ್ ಆಗಿರುತ್ತೆ. ಆ ಎಫೆಕ್ಟಿವ್ನೆಸ್ಸು ಅವ್ರ ಮುಖದಲ್ಲಿ ಕಾಣ್ತಾ ಇದೆ ನೋಡಿ, ಆ ಖುಷಿಗಳು. ಅವ್ರು ಹೇಳಿದ್ದಾರೆ 4 ಮೂಟೆ ಬೆಳಿತೀನಿ ಅಂತ. ನೋಡೋಣ ಏನಾಗುತ್ತೆ, ಅದು ಬೆಳೆಯುತ್ತಾ ಅಂತ ಮುಂದಿನ ಭಾಗದಲ್ಲಿ ನೋಡಿ ತಿಳ್ಕೊಳ್ಳೋಣ.